Hello friends, welcome to Pattadakal English Academy and Banshankari English Academy. ಇವತ್ತ ಒಂದು ಗ್ರಾಮರಿಗೆ ಸಂಬಂಧಪಟ್ಟಿರತಕ್ಕಂಥ ಟೆಸ್ಟ್ ಪೇಪರ್ ಅನ್ನು ಬಿಡಿಸ್ಕೊಡ್ತೀನಿ ನಿಮಗೆ. ಇದು ಟಾಪಿಕ್ ಫಿಗರ್ ಆಫ್ ಸ್ಪೀಚ್, ರಿಮೋಟ್ ಟು ಚೇಂಜ್ ಆಫ್ ಟೆನ್ಸ್, transformation from assertive to interrogative, transformation from affirmative to negative. ಇಷ್ಟು ಟಾಪಿಕ್ಸ್ಗಳನ್ನ ಕವರ್ ಮಾಡ್ತಾ ಇದ್ವಿ. ಮೇನ್ ಕ್ವಶನ್ ನಂಬರ್ 1 ಏನದ ಅಂತಂದ್ರೆ, ನೇಮ್ ದ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಅಂತ ಇದ್ರೆ, ಇದು ನಾನೇ ತೆಗೆದಂತ ಕ್ವಶನ್ ಪೇಪರ್ ಫ್ರೆಂಡ್ಸ್. ಇದು ಸ್ಟೇಟ್ಮೆಂಟ್ ಏನದ ಒಂದೇದ್ದು ಫಿಗರ್ ಆಫ್ ಸ್ಪೀಚ್ ಗೆ ಕೊಟ್ಟಿರ್ತಕ್ಕಂಥದ್ದಂದ್ರೆ, ಹಿ ವಾಸ್ ಎ ಲಯನ್ ಇನ್ ದ ಫೈಟ್ ಅಂತ ಹೇಳಿ. ಇದು ಮೆಟಾಫರ್ ಆಗ್ತೈತಿ. ಯಾಕಿದು ಮೆಟಾಫರ್ ಆಗ್ತೈತಿ ಅಂತಂದ್ರ, ಒಬ್ಬ ಪರ್ಸನ್ ಒಂದು ಅನಿಮಲ್, ಟೂ ಥಿಂಗ್ಸ್ ಆಫ್ ಡಿಫರೆಂಟ್ ಕೈಂಡ್ಸ್ ಆರ್ ಕಂಪೇರ್ಡ್. ಹೆಂಗ್ ಕಂಪೇರ್ ಮಾಡ್ತಾರಂದ್ರ, ಫೈಟಿಂಗ್ ನೊಳಗ ಅವ ಹೆಂಗಿದ್ನಂದ್ರೆ, ಒಂದು ಲಯನ್ ಹೆಂಗಿರ್ತೈತಿ ಫೈಟಿಂಗ್ ಒಳಗ ಹಂಗತೆ ಇದ್ದ ಅಂತ ಹೇಳಿ. ಎರಡು ವಿಜಾತಿ ವಸ್ತುಗಳು ಒಂದಕ್ಕೊಂದು ಹೋಲಿಸಲ್ಪಡ್ತಾವ್ರೆ. ಆದರೆ ಯಾಸು ಸೋ ಲೈಕ್ ಏನಾದರೂ ಇದ್ದಿದ್ರೆ ಅದು ಸಿಮಿಲಿ ಆಗ್ತಿತ್ತು. ಯಾಸು ಸೋ ಲೈಕ್ ಇರ್ಲಾರ್ದೆ ಎರಡು ವಿಜಾತಿಗಳ ವಸ್ತುಗಳನ್ನ ಹೋಲಿಸಿದ್ರೆ, ಅಂದ್ರೆ ಬೋತ್ ದ ಡಿಫರೆಂಟ್ ಥಿಂಗ್ಸ್ ಹ್ಯಾವ್ ಒನ್ ಕಾಮನ್ ಫೀಚರ್, ಹಂಗತೆ ಹೋಲಿಸಿದ್ರ ಅದಕ್ಕ ಮೆಟಾಫರ್ ಅಂತಾರ. ಹೆಡ್ ಮಾಸ್ಟರ್ ಇಸ್ ದ ಪಿಲ್ಲರ್ ಆಫ್ ದ ಸ್ಕೂಲ್ ಅಂತ ಕರೀತಾರೆ. ಯೂತ್ ಆರ್ ದ ಸಾಲ್ಟ್ ಆಫ್ ನೇಷನ್ ಅಂತ ಕರೀತಾರೆ. ಶಿ ಈಸ್ ಎ ರೋಸ್ ಇನ್ ಬ್ಯೂಟಿ ಅಂತ ಕರೀತಾರೆ. ಹಂಗ ಯಾಸು ಸೋ ಲೈಕ್ ಯೂಸ್ ಮಾಡಿದ್ರೆ ಅದು ಸಿಮಿಲಿ ಆಗ್ತೈತಿ. ಹಿ ವಾಸ್ ಲೈಕ್ ಎ ಲಯನ್ ಇನ್ ದ ಫೈಟ್ ಅಂದಿದ್ರೆ ಸಿಮಿಲಿ ಆಗ್ತಿತ್ತು. He was a lion in the beauty. P.T. Usha is a deer in running. ಇವು ಮೆಟಾಫರ್ ಆಗ್ತವ್ರಿ. ಸೆಕೆಂಡ್, ಇಂಡಿಯಾ ಈಸ್ ಬ್ಯಾಟಿಂಗ್ ನೌ. ಇದು ಸೆನೆಕ್ಡೋಕೆ ಆಗ್ತೈತಿ. ಯಾಕಿದು ಸೆನೆಕ್ಡೋಕೆ? ಸೆನೆಕ್ಡೋಕೆ ಲಕ್ಷಣಗಳೇನಂತಂದ್ರ, ಒಂದು ಪಾರ್ಟ್ ಸ್ಟ್ಯಾಂಡ್ಸ್ ಫಾರ್ ಹೋಲ್, ಇಲ್ಲ ಹೋಲ್ ಸ್ಟ್ಯಾಂಡ್ಸ್ ಫಾರ್ ಪಾರ್ಟ್. ಇದರೊಳಗ ಇಂಡಿಯಾ ಈಸ್ ಬ್ಯಾಟಿಂಗ್ ಅಂದ್ರ, ಒಂದು ಕ್ರಿಕೆಟ್ ಸ್ಟೇಡಿಯಂದೊಳಗ ಎರಡು ಟೀಮ್ಗಳಿರ್ತಾವ. ಒಂದು ಬೌಲಿಂಗ್ ಮಾಡ್ತಿರ್ತದ, ಒಂದು ಬ್ಯಾಟಿಂಗ್ ಮಾಡ್ತಿರ್ತದ. ಇಂಡಿಯಾದವ್ರು ಒಂದ್ 8-10 ಮಂದಿ ಇರ್ತಾರಲ್ಲ, ಒಂದು ಭಾಗ, ಒಂದು ದೇಶದ ಒಂದು ಭಾಗ ಅದವ್ರಿ, ಪಾರ್ಟ್. ಬಟ್ ನಾವೇನಂತೀವಿ, ಇಂಡಿಯಾನ ತಗೊಂಡ್ಬಿಡ್ತೀವ್ರಿ, ಇಂಡಿಯಾ ಬ್ಯಾಟಿಂಗ್ ಮಾಡಾಕತಿ ಅಂತಂತೀವ್ರಿ. ಅಂದ್ರೆ ಒಂದು ಪಾರ್ಟ್ ಆಕ್ಚುಲಿ ವಿ ಟೇಕ್ ಹೋಲ್ ಫಾರ್ ಪಾರ್ಟ್. ಇಂಡಿಯಾ ಅಂದ್ಬಿಡ್ತೀವ್ರಿ, ಅಲ್ಲಿ ಒಂದು ಪಾರ್ಟ್ ಇರ್ತೈತ್ರಿ. ಹಿಂಗ ಹೋಲ್ ಸ್ಟ್ಯಾಂಡ್ಸ್ ಫಾರ್ ಪಾರ್ಟ್, ಸಮಟೈಮ್ಸ್ ಪಾರ್ಟ್ ಸ್ಟ್ಯಾಂಡ್ಸ್ ಫಾರ್ ಹೋಲ್. ಫಾರ್ ಎಕ್ಸಾಂಪಲ್, ವಿ ಹ್ಯಾವ್ ಎನ್ ಐಡ್ಲ್ ಮೌತ್ ಟು ಫೀಡ್. ನಮ್ಮ ಮನ್ಯಾಗ ಒಂದು ಕುತ್ಕೊಂಡ್ ತಿನ್ನು ಬಾಯಿ ಐತಿ. ಆಕ್ಚುಲಿ ಬಾಯ್ ಅಂತಂದ್ರ ಇದೊಂದು ಪಾರ್ಟ್. ಇಡೀ ಹೋಲ್ ಬಾಡಿ ಬದಲಾಗಿ ಬಾಯ್ ಅಷ್ಟ. ದ ಹೆವನ್ ಟರ್ನ್ ಇಟ್ಸ್ ಡೆಫ್ ಇಯರ್ ಅಂತ ಐತಿ. ಅಂದ್ರ ಇಯರ್ ಅಷ್ಟೇ ತಗೊಂತೀವ್ರಿ. ಮೈ ಮದರ್ ಟಾಟ್ ಮೈ ಇನ್ಫ್ಯಾಂಟ್ ಲಿಪ್ಸ್ ಟು ಪ್ರೇ ಅಂತಾರ. ಅಂದ್ರ ನನಗೆ ಕಲಿಸಿದಳು ಅನ್ನೋದಲ್ಲ ನಮ್ಮ ತಾಯಿ ಪ್ರೇಯರ್ ಮಾಡಿ, ನನ್ನ ತುಟಿಗಲಿಗೆ ಕಲಿಸಿದಳು ಅಂತಾರೆ. ಪರ್ ಹೆಡ್ 10 ರೂಪೀಸ್ ಅಂತಾರೆ. ಹಿಂಗ ಮನುಷ್ಯ ಅನ್ಲಾರ್ದೆ ಹೆಡ್ ಅನ್ನೋದ್ರಿ, ಮನುಷ್ಯ ಅನ್ಲಾರ್ದೆ ಇಯರ್ ಅನ್ನೋದ್ರಿ. ನಾನೆಷ್ಟು ಹೇಳಿದ್ರು ಕೇಳೋದಿಲ್ಲ ಮಾರಾಯವ. ಹಿ ಟರ್ನ್ಸ್ ಹೀಸ್ ಅ ಡೆಫ್ ಇಯರ್ ಅಂತಾರೆ. ಹಿಂಗ ದ ಗ್ರೇಟ್ ಬ್ರೈನ್ಸ್ ಆಫ್ ಯುರೋಪ್ ಕುಡ್ ನಾಟ್ ಸಾಲ್ವ್ ದ ಪ್ರಾಬ್ಲಮ್ ಅಂತ ಹೇಳ್ರಿ. ಹಿಂಗ ಮನುಷ್ಯರು ಅನ್ಲಾರ್ದ ಬ್ರೈನು ಅಂತ, ಮನುಷ್ಯಾಗ 10 ರೂಪಾಯಿ ಕೊಡ್ರಿ ಅನ್ಲಾರ್ದ ತಲೆಗೆ 10 ರೂಪಾಯಿ ಕೊಡ್ರಿ ಅಂತಾರ. ಇದು ಪಾರ್ಟ್ ಸ್ಟ್ಯಾಂಡ್ಸ್ ಫಾರ್ ಹೋಲ್. ಇಲ್ಲಿ ಇಂಡಿಯಾ ಹೋಲ್ ಸ್ಟ್ಯಾಂಡ್ಸ್ ಫಾರ್ ಪಾರ್ಟ್. ಪಾರ್ಟ್ ಸ್ಟ್ಯಾಂಡ್ಸ್ ಫಾರ್ ಹೋಲ್, ಹೋಲ್ ಸ್ಟ್ಯಾಂಡ್ಸ್ ಫಾರ್ ಪಾರ್ಟ್ ಇತ್ತಂದ್ರೆ ಇದು ಸೆನೆಕ್ಡೋಕೆ. ಇದು ಅಲಿಟ್ರೇಷನ್. ದ ಡಿನ್ ಡೈಡ್ ಡೌನ್. ಅಲಿಟ್ರೇಷನ್ ನ ಮುಖ್ಯ ಲಕ್ಷಣ ಏನಂತಂದ್ರೆ, ಒಂದು ಲೈನ್ ದಲ್ಲಿ ಇರ್ತಕ್ಕಂಥ ಬಹುತೇಕ ಶಬ್ದಗಳು ಸೇಮ್ ಕಾನ್ಸೋನೆಂಟ್ ಸೌಂಡ್ ಇಂದ ಇಲ್ಲ ಕಾನ್ಸೋನೆಂಟ್ ಲೆಟರ್ ದಿಂದ ರಿಪೀಟ್ ಆಗ್ತಿರ್ತಾವ್ರಿ. ಇಲ್ಲೇ ಸೌಂಡ್ ಬರ್ತೈತಿ ನೋಡ್ರಿ, ಡ ಡ ಡ ಅಂತೇಳಿ. ದ ಡಿನ್ ಡೈ ಡೌನ್ ಅಂತೇಳಿ ಹಿಂಗತೆ ಬಂದ್ರ, ಫರ್ರೋ ಫಾಲೋಡ್ ಫ್ರೀ ಅಂತೇಳಿ.
The great beast crouched and crept and crept and crouched ಅಂತೇಳಿ. I had a dove and the sweet dove died ಅಂತೇಳಿ. ಇವು ಸೇಮ್ ಸೌಂಡ್ ರಿಪೀಟ್ ಆಗ್ತಿರ್ತೈತಿ ಯೂಶುವಲಿ ಇನ್ ದ ಬಿಗಿನಿಂಗ್ ಆಫ್ ದ ವರ್ಡ್. ಮೋಸ್ಟ್ ಆಫ್ ದ ವರ್ಡ್ಸ್ ಈವನ್ ದೋ ಇಟ್ ಈಸ್ ನಾಟ್ ಆಲ್ ದ ವರ್ಡ್ಸ್. ಈ ತರ ಇತ್ತು ಅಂತಂದ್ರೆ ಇದಕ್ಕೆ ಅಲಿಟ್ರೇಷನ್ ಅಂತ ಕರಿಬೇಕಾದ್ರೆ. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ರಿಮೋಟ್ ಟು ಕ್ವಶನ್ ಸಂಬಂಧಪಟ್ಟದ್ದು. ರಿಮೋಟ್ ಟು ಅಂಡ್ ಯೂಸ್ ಸೋ ದಟ್ ನಾಟ್. ಇದು ಅಂದ್ರ ನಿಮ್ಗೆ ಗೊತ್ತಿರ್ಬೇಕ್ರಿ ಇದನ್ನ ಹೆಂಗ ಅಂತೇಳಿ. ಫಿಗರ್ ಆಫ್ ಸ್ಪೀಚ್ ಆದ್ರೂ ಕೂಡ ಅಷ್ಟೇ, ನಿಮಗೆ ಅದ್ರ ಬಗ್ಗೆ ಗೊತ್ತಿದ್ರೆ ನಾ ಮಾತಾಡಿ ತಿಳಿತೈತ್ರಿ. ಇಲ್ದಿದ್ರ ಈ ಒಂದ್ ಸ್ವಲ್ಪ ಒಂದ್ 2-3 ವಾಕ್ಯದೊಳಗ ಈ ಒಂದೊಂದು ಫಿಗರ್ ಆಫ್ ಸ್ಪೀಚ್ನೆಲ್ಲ ಹೆಂಗ್ ವರ್ಣನೆ ಮಾಡಕ್ ಆಗ್ತತಿ, ಹೌದಾ? ಸ್ವಲ್ಪ ಅಷ್ಟು ತಿಳಿಬಹುದು ನಿಮಗೆ, ಬಟ್ ಪಕ್ಕಾ ತಿಳಿಲಿಕ್ಕೆ ಆಗೋದಿಲ್ಲ. ಪಕ್ಕಾ ಫಿಗರ್ ಆಫ್ ಸ್ಪೀಚ್ ಬಗ್ಗೆ ನಿಮ್ಗೆ ಥಿಯರಿ ಹೇಳ್ಬೇಕ್ರಿ, ಅಂದ್ರೆ ನಿಮಗೆ ಗೊತ್ತಾಗ್ತೈತಿ. ಬಟ್ ಈ ಒಂದು ಕ್ವಶನ್ ಪೇಪರ್ನಾಗ ಎಷ್ಟು ಸಂಕ್ಷಿಪ್ತ ಹೇಳ್ಬೇಕು ಅಷ್ಟೇ ಹೇಳ್ತಾ ಇದ್ದೇನೆ. ರಿಮೋಟ್ ಔಟ್ ಅಂತಂದ್ರೆ ಏನ್ ಮಾಡ್ಕೋಬೇಕು ಅಂತಂದ್ರೆ ಸೋ ದಟ್ ನಾಟ್ ಯೂಸ್ ಮಾಡ್ಕೋಬೇಕು. ಟು ನ ರಿಮೂವ್ ಮಾಡ್ಬೇಕು. ಇಟ್ ಇಸ್ ಟು ಅಂದ್ರೆ ಕೊಟ್ಟಂತ ಸೆಂಟೆನ್ಸ್ ಅಲ್ಲಿ ಟು ಇರ್ತೈತಿ, ನಾವ್ ಇದನ್ನ ರಿಮೂವ್ ಮಾಡಿ ಸೋ ದಟ್ ನಾಟ್ ನಮ್ಮ ವಾಕ್ಯದಲ್ಲಿ ಬರಬೇಕು. ಅಂದ್ರೆ ಹೆಂಗ್ ಮಾಡ್ತೀವ್ರಿ? ಇಟ್ ಈಸ್ ಟೂ ಲೇಟ್ ಟು ಕ್ಯಾಚ್ ದ ಟ್ರೈನ್. ಟ್ರೈನ್ ಹಿಡಿಬೇಕಂದ್ರೆ ಬಹಳ ಲೇಟ್ ಆಗಿದೆ, ಹಿಡಿಯಕ್ ಆಗೋದಿಲ್ಲ ಅಂತೇಳಿ. ಅವಾಗ ನಾವು ಏನ್ ಮಾಡ್ಕೊಂತೀವಿ ಇದನ್ನ, ಇಟ್ ಈಸ್ ಸೋ ಲೇಟ್ ದಟ್ ವಿ ಕೆನಾಟ್ ಕ್ಯಾಚ್ ದ ಟ್ರೈನ್. ವಿ ಅಂತ ಯಾಕೆ ಅಂತೀವ ಅಂತಂದ್ರ ಇಲ್ಲಿ ಯಾರಿಗೆ ಅಂತಿಲ್ಲ, ಲೇಟ್ ಆಗೈತಿ ಟ್ರೈನ್ ಹಿಡಿಯಕ್ ಆಗೋದಿಲ್ಲ, ನಮಗೆ ಹಿಡಿಯಕ್ ಆಗೋದಿಲ್ಲ ಅಂತ ಯೂಶುವಲಿ ತಗೊಳಕ್ ಅಡ್ಡಿ ಇಲ್ಲ. ವಿ ತಗೋಬಹುದು, ಐ ತಗೋಬಹುದು, ಒನ್ ತಗೊಳಕ್ ತಗೊಂತಾರೆ. ಒನ್ ಕೆನಾಟ್ ಕ್ಯಾಚ್ ದ ಟ್ರೈನ್. ಇಟ್ ಈಸ್ ಟೂ ಲೇಟ್, ಇಟ್ ಈಸ್ ಸೋ ಲೇಟ್ ದಟ್ ಒನ್ ಕೆನಾಟ್ ಕ್ಯಾಚ್ ದ ಟ್ರೈನ್. ಇಟ್ ಈಸ್ ಸೋ ಲೇಟ್ ದಟ್ ಹಿಂಗತೆ ಮಾಡ್ಬಿಡ್ರಿ ಬೇಕಂದ್ರ, ಇಟ್ ಈಸ್ ಸೋ ಲೇಟ್ ದಟ್ ದ ಟ್ರೈನ್ ಕೆನಾಟ್ ಬಿ ಕಾಟ್, ಹಿಂಗತೆನೂ ಮಾಡ್ಬೋದ್ರಿ. ಫಿಫ್ತ್ ಕ್ವಶನ್, ದೇ ಆರ್ ಟೂ ಸ್ಲೋ ಟು ಸ್ಕೋರ್ 90. ದೇ ಆರ್ ಸೋ ಸ್ಲೋ ದಟ್ ದೇ ಕೆನಾಟ್ ಸ್ಕೋರ್ 90. ದೇ ಆರ್ ಸೋ ಸ್ಲೋ ದಟ್ ದೇ ಕೆನಾಟ್ ಸ್ಕೋರ್ 90%. ಸಿಕ್ಸ್ತ್, ದ ಬಸ್ ವಾಸ್ ಟೂ ಪ್ಯಾಕ್ಡ್. ಇದು ಪಾಸ್ಟ್ ಟೆನ್ಸ್ ಆಗಿತ್ತು. ವಾಸ್ ಯಾಮೀಸ್ ಆರ್ ಇತ್ತು, ಪ್ರೆಸೆಂಟ್ ಟೆನ್ಸ್ ಇತ್ತಂದ್ರೆ ಕೆನಾಟ್ ಮಾಡಬೇಕು. ವಾಸ್ ವೇರ್ ಇತ್ತಂದ್ರೆ ಕುಡ್ ನಾಟ್ ಮಾಡ್ರಿ. ದೇ ಆರ್ ಇದು ಸಾರಿ, the bus was too packed for the old man to get in. The bus was so packed that the old man could not get in. ಹಿಂಗ್ ಮಾಡಕ್ ಅಡ್ಡಿ ಇಲ್ಲ. ನೆಕ್ಸ್ಟ್ ಕ್ವಶನ್, ಚೇಂಜ್ ದ ಟೆನ್ಸ್ ಆಫ್ ದ ಫಾಲೋವಿಂಗ್ ಆಸ್ ಡೈರೆಕ್ಟೆಡ್ ಇನ್ ದ ಬ್ರಾಕೆಟ್ ಅಂತ ಹೇಳಿ. ಒಂದು ಕೊಟ್ಟಂತ ಸೆಂಟೆನ್ಸ್ ಒಂದು ಟೆನ್ಸ್ ನಲ್ಲಿ ಇರ್ತದ, ಅದನ್ನ ಬೇರೆ ಬೇರೆ 12 ಟೆನ್ಸಿಗೂ ಚೇಂಜ್ ಮಾಡಬಹುದಲ್ಲ. ಕೊಟ್ಟದ್ದೊಂದು ಬಿಟ್ಟು ಉಳಿದು 11 ಟೆನ್ಸ್ ಸಿಗ್ತಾವ ನಮಗೆ. ಈಗ ಐ ರೀಡ್ ಅಂತದ, ಐ ಆಮ್ ರೀಡಿಂಗ್ ಮಾಡ್ಬೋದು, ಐ ಹ್ಯಾವ್ ರೆಡ್ ಮಾಡ್ಬೋದು, ಐ ಬಿನ್ ರೀಡಿಂಗ್ ಮಾಡ್ಬೋದು, ಐ ರೆಡ್ ಮಾಡ್ಬೋದು, ಐ ವಾಸ್ ರೀಡಿಂಗ್, ಐ ಹ್ಯಾಡ್ ರೆಡ್, ಐ ಹ್ಯಾಡ್ ಬಿನ್ ರೀಡಿಂಗ್, ಐ ಶಾಲ್ ರೀಡ್, ಐ ಶಾಲ್ ಬಿ ರೀಡಿಂಗ್, ಐ ಶಾಲ್ ಹ್ಯಾವ್ ರೆಡ್, ಐ ಶಾಲ್ ಹ್ಯಾವ್ ಬಿನ್ ರೀಡಿಂಗ್, ಹಿಂಗೆಲ್ಲ ಮಾಡ್ಬೋದು. 12 ಟೆನ್ಸ್ ಅಲ್ಲಿ ಮಾಡ್ಬೋದು. ಅದಕ್ಕೆ ಇವರು ಏನ್ ಮಾಡ್ತಾರಂದ್ರ, ಇವ್ರಂದ್ರೆ ನಂದೇ ಅದು ಕ್ವಶನ್ ಪೇಪರ್, ನಾನೇ ಮಾಡಿದ್ದು. ಒಂದು ಸೆಂಟೆನ್ಸ್ ಕೊಡ್ತೀವಿ, ಅದು ಯಾವುದೋ ಒಂದು ಟೆನ್ಸ್ ನಾಗ ಇರ್ತದ. ಈ ಟೆನ್ಸ್ ನಾಗ ಇರ್ತಕ್ಕಂಥ ಸೆಂಟೆನ್ಸ್ ಅನ್ನ ಬ್ರಾಕೆಟ್ ನ ಕೊಟ್ಟಿರ್ತಕ್ಕಂಥ ಟೆನ್ಸಿಗೆ ಚೇಂಜ್ ಮಾಡು ಅಂತ ಹೇಳ್ತಾರ. ಇದು ಶಿ ವಾಸ್ ಕುಕಿಂಗ್ ಫುಡ್ ಅಂತ ಅದಾರೆ, ಪಾಸ್ಟ್ ಕಂಟಿನ್ಯೂಸ್ ನಾಗ ಅದಾರೆ. ಎದಕ್ ಚೇಂಜ್ ಮಾಡ್ಬೇಕಂತ ಹೇಳ್ತೀನಿ ಅಂತಂದ್ರೆ ಇಂಟು ಪಾಸ್ಟ್ ಪರ್ಫೆಕ್ಟ್. ಪಾಸ್ಟ್ ಪರ್ಫೆಕ್ಟ್ ಮಾಡ್ಕೋಬೇಕಾದ್ರೆ ಹ್ಯಾಡ್ ಹಾಕೋಬೇಕು, ಪಾಸ್ಟ್ ಪಾರ್ಟಿಸಿಪಲ್ ಹಾಕೋಬೇಕು. ಶಿ ಹ್ಯಾಡ್ ಕುಕ್ಡ್ ಫುಡ್. ವಿ ಹ್ಯಾವ್ ಡೆಕೋರೇಟೆಡ್ ಅವರ್ ಸ್ಕೂಲ್, ಪ್ರೆಸೆಂಟ್ ಪರ್ಫೆಕ್ಟ್ ನಾಗ ಐತಿ. ಇಂಟು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಾಗ ಮಾಡಂತ ಹೇಳ್ತಾರ. ವಿ ಆರ್ ಡೆಕೋರೇಟಿಂಗ್ ಅವರ್ ಸ್ಕೂಲ್. We are decorating our school. Ninth question, they meet every week. Okay, into simple past ಅಂತಾರ. ಕೊಟ್ಟದ್ದು ಸಿಂಪಲ್ ಪ್ರೆಸೆಂಟ್ ನಾಗ ಐತಿ. ಸಿಂಪಲ್ ಪಾಸ್ಟ್ ಮಾಡೋದಂದ್ರೆ ಮೀಟ್ ತೆಗೆದು ಮೆಟ್ ಮಾಡಿಬಿಡೋದ್ರಿ. ದೇ ಮೆಟ್ ಎವ್ರಿ ವೀಕ್, ಸಿಂಪಲ್ ಪಾಸ್ಟ್ ಆಯ್ತ್ರಿ. 10th question, they have learned grammar, ಇಂಗ್ಲಿಷ್ ಗ್ರಾಮರ್. ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ನಾಗಿದೆ, ಸಿಂಪಲ್ ಪಾಸ್ಟ್ ಅಂತಾರೆ. ಸಿಂಪಲ್ ಪಾಸ್ಟ್ ಅಂದ್ರೆ ಸಬ್ಜೆಕ್ಟ್, ಪಾಸ್ಟ್ ಫಾರ್ಮ್ ಆಫ್ ವರ್ಬ್. They learned English grammar. 11th, Sujata had been playing chess. Present perfect, past perfect continuous tense ನಾಗಿದೆ. Into present perfect ನಾಗಂತಾರ, Sujata has played chess. ಇಲ್ಲ, present continuous ಅಂತಾರೆ. I am sorry, Sujata is playing chess. Present continuous, Sujata is playing chess.
12th question, the teacher helps the students ಅಂತಂದ್ರೆ ಪ್ರೆಸೆಂಟ್ ಸಿಂಪಲ್ ಐತಿ. ದ ಟೀಚರ್ ಹೆಲ್ಪ್ಸ್ ದ ಸ್ಟೂಡೆಂಟ್ಸ್. ಪ್ರೆಸೆಂಟ್ ಸಿಂಪಲ್ ಇಂಟು ಪ್ರೆಸೆಂಟ್ ಪರ್ಫೆಕ್ಟ್ ಮಾಡಂತಾರ. ದ ಟೀಚರ್ ಹ್ಯಾಸ್ ಹೆಲ್ಪ್ಡ್ ದ ಸ್ಟೂಡೆಂಟ್ಸ್ ಕರೆಕ್ಟ್ ಆಗ್ತದ್ರಿ. 13th question, ಐ ಗೇವ್ ಹಿಮ್ ಸಿಂಪಲ್ ಪಾಸ್ಟ್ ಅದ ಎ ಕ್ರಿಕೆಟ್ ಬಾಲ್. ಇಟ್ಟು ಸಿಂಪಲ್ ಫ್ಯೂಚರ್ ಅಂತಾರೆ. ಐ ಶಾಲ್ ಗಿವ್ ಹಿಮ್ ಎ ಕ್ರಿಕೆಟ್ ಬಾಲ್. 14th question, we were drawing pictures past continuous tense ಅದರಿ. we were drawing pictures past continuous tense ಅದ. ಇದನ್ನ ಎದಕ್ಕೆ ಇಂಟು ಫ್ಯೂಚರ್ ಕಂಟಿನ್ಯೂಸ್ ಅಂತಾರೆ. we shall be ಮಾಡ್ರಿ, we shall be drawing pictures ಮಾಡ್ರಿ ಕರೆಕ್ಟ್ ಆಗ್ತದ್ರಿ. ಸರಿನಾ? ನೆಕ್ಸ್ಟ್ ಬರ್ರಿ ಮೇನ್ ಕ್ವಶನ್ ನಂಬರ್ 4, ಚೇಂಜ್ ದ ಫಾಲೋವಿಂಗ್ ಇಂಟು ಇಂಟರೋಗೇಟಿವ್ ಸೆಂಟೆನ್ಸಸ್. ಇಂಟರೋಗೇಟಿವ್ ಸೆಂಟೆನ್ಸಸ್ ಅಂದ್ರೆ ಒಂದೊಂದ್ ಸಾರಿ ಡೂ ಹಾಕಿ ಮಾಡ್ಬೇಕಾಗ್ತತ್ತ, ಒಂದೊಂದ್ ಸಾರಿ ಡಸ್ ಹಾಕಿ ಮಾಡ್ಬೇಕಾಗ್ತತ್ತ, ಒಂದೊಂದ್ ಸಾರಿ ಡಿಡ್ ಹಾಕಿ ಮಾಡ್ಬೇಕಾಗ್ತತ್ತ, ಒಂದೊಂದ್ ಸಾರಿ ಇವು ಇಲ್ದೇನೆ ಅಲ್ಲೇ ಇರುವಂತ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬನ್ನ ಅದಲಿ ಬದಲಿ ಮಾಡೋದ್ರ ಮುಖಾಂತರ ಇಂಟರೋಗೇಟಿವ್ ಮಾಡ್ಬೇಕಾಗ್ತೈತಿ. ಉದಾಹರಣೆ ಇಲ್ಲದ ನಾವು 17th ಕ್ವಶನ್, ವಿ ಆರ್ ಹೆಲ್ಪಿಂಗ್ ವರ್ಬ್ ಅದ ರೀ. ಟ್ರಿಮಿಂಗ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಾಗದ. ಹೆಲ್ಪಿಂಗ್ ವರ್ಬ್ ಅದ. ಯಾಮ್ ಇಸ್ ಆರ್, ವಾಸ್ ವೇರ್, ಶಾಲ್ ಬಿ, ವಿಲ್ ಬಿ, ಹ್ಯಾವ್, ಹ್ಯಾಸ್, ಹ್ಯಾಡ್, ಶೆಲ್ಲ, ವಿಲ್ ಹ್ಯಾವ್, ಕ್ಯಾನ್, ಕುಡ್, ಮೇ, ಮೈಟ್, ಯಾವುದೇ ಪ್ರೈಮರಿ ಆಕ್ಸಿಲರಿ ಇರಲಿ, ಮಾಡಲ್ ಆಕ್ಸಿಲರಿ ಇರಲಿ. ಯಾಮ್ ಇಸ್ ಆರ್, ವಾಸ್ ವೇರ್, ಶಾಲ್ ಬಿ, ವಿಲ್ ಬಿ ಅದಾವಲ್ಲ ಇವು ಪ್ರೈಮರಿ ಆಕ್ಸಿಲರಿ. ಹ್ಯಾವ್, ಹ್ಯಾಸ್, ಹ್ಯಾಡ್ ಎಲ್ಲ ರೀ. ಕ್ಯಾನ್, ಕುಡ್, ಮೇ, ಮೈಟ್, ಮಸ್ಟ್, ಶುಡ್ ಅದಾವಲ್ಲ ಮಾಡಲ್ ಆಕ್ಸಿಲರಿ. ಇದು ಯಾವುದೇ ಮಾಡಲ್ ಆಕ್ಸಿಲರಿ ಪ್ರೈಮರಿ ಆಕ್ಸಿಲರಿ ಒಂದು ಆಕ್ಸಿಲರಿ ಐತಿ ಅಂದ್ರೆ ಸಾಕ್ರಿ, ಈ ಸಬ್ಜೆಕ್ಟ್ ಆಕ್ಸಿಲರಿನ ಸ್ಥಾನ ಬದಲಾವಣೆ ಮಾಡ್ಬೇಕ್ರಿ. ವಿ ಆರ್, ಆರ್ ವಿ, ಮುಂದಿನ ಪಾರ್ಟ್ ಹೆಂಗಿರ್ತ ಹಂಗ ಇಟ್ಬಿಡ್ಬೇಕು, ಕರೆಕ್ಟ್ ಆಗ್ತದ. ಇದು ಹೆಲ್ಪಿಂಗ್ ವರ್ಬ್ ಇದ್ದಾಗ. ಹೆಲ್ಪಿಂಗ್ ವರ್ಬ್ ಇರ್ಲಾರ್ದಾಗ ನೋಡು ಬಾ ಇಲ್ಲಿ ಸಬ್ಜೆಕ್ಟ್ ಪಾಸ್ಟ್ ಫಾರ್ಮ್ ವರ್ಬ್, ಪಾಸ್ಟ್ ಫಾರ್ಮ್ ಆಫ್ ವರ್ಬ್, ಐ ಕ್ಯಾರಿಡ್ ಇಂತಲ್ಲೇ ಡಿಡ್ ತಗೋಬೇಕ್ರಿ. ಅಡಿಷನಲ್ ಹೆಲ್ಪಿಂಗ್ ವರ್ಬ್ ಡಿಡ್ ಹಾಕಿ ಸಬ್ಜೆಕ್ಟ್ ಹಾಕ್ಬೇಕು. ಡಿಡ್ ಐ ಹಾಕಿ ಈ ಕ್ಯಾರಿಡ್ ತೆಗೆದು ಕ್ಯಾರಿ ಮಾಡ್ಕೋಬೇಕ್ರಿ. ಡಿಡ್ ಐ ಕ್ಯಾರಿ ಮುಂದಿನ ಸೆಂಟೆನ್ಸ್ ಹೆಂಗಿರ್ತ ಹಂಗ ಮಾಡ್ಕೋಬೇಕ್ರಿ. ಡಿಡ್ ಐ ಕ್ಯಾರಿ ಎ ಸ್ಟಿಕ್ ಟು ಮೈ ಸ್ಕೂಲ್ ಹೆಂಗತೆ ಮಾಡ್ಕೋಬೇಕ್ರಿ. 16th ಕ್ವಶನ್ ಅದಲ್ಲ, ಶಿ ಗಿವ್ಸ್ ಅಂತದ. ಅಂದ್ರೆ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲಿ ಇಲ್ಲ ಸಿಂಪಲ್ ಪಾಸ್ಟ್ ನಲ್ಲಿ. ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಶಿ ಅಂತದ, ಗಿವ್ಸ್ ಅಂತದ. ಇಂತಲ್ಲೇ ಡಸ್ ತಗೋಬೇಕ್ರಿ. ಡಸ್ ಶಿ, ಗಿವ್ಸ್ ಹೋಗಿ ಗಿವ್ ಮಾಡ್ಬೇಕ್ರಿ. ಇಲ್ಲೇ ಡಿಡ್ ಐ ಕ್ಯಾರಿ, ಡಸ್ ಶಿ ಗಿವ್. ಇಲ್ಲ ಪಾಸ್ಟ್ ಟೆನ್ಸ್ ಇದ್ರೆ ಡಿಡ್ ತಗೊಂಡು ಇದನ್ನ ಪ್ರೆಸೆಂಟ್ ಮಾಡ್ರಿ. ಪ್ರೆಸೆಂಟ್ ಟೆನ್ಸ್ ಇದ್ರೆ ಇಲ್ಲಿ ಡಸ್ ತಗೊಂಡು ಪ್ರೆಸೆಂಟ್ ಮಾಡ್ರಿ. ಡಸ್ ಶಿ ಗಿವ್ ಎ ನ್ಯೂ ಪೆನ್ ಟು ಹರ್ ಫ್ರೆಂಡ್ ಮಾಡ್ರಿ. ಇದು ಕಂಪ್ಲೀಟ್ ಮಾಡಿದೆ. ಈಗ ಇದು ದೇ ಹ್ಯಾವ್ ಗುಡ್ ಮೆಮೊರಿ ಪವರ್. ಇದನ್ನೇನ್ ಮಾಡಬಹುದು, ಯಾವುದೇ ಗುಡ್ ಮೆಮೊರಿ ಪವರ್ ಹಿಂಗತೆ ಮಾಡಬಹುದು. ಇಲ್ಲಕಂದ್ರೆ ಡೂ ದೇ ಹ್ಯಾವ್ ಗುಡ್ ಮೆಮೊರಿ ಪವರ್ ಅಂತ ಮಾಡಬಹುದ್ರಿ. ನೆಕ್ಸ್ಟ್ ದೇ ಡಾನ್ಸ್ಡ್. ಇದು 15th ಕ್ವಶನ್ ತರಹಣ ಇದೆ. ಡಿಡ್ ತಗೋಬೇಕ್ರಿ. ಡಿಡ್ ದೇ ಡ್ಯಾನ್ಸ್ ತೆಗೆದು ಡ್ಯಾನ್ಸ್ ಮಾಡ್ಬೇಕ್ರಿ. ಡಿಡ್ ದೇ ಡ್ಯಾನ್ಸ್ ಟುಗೆದರ್ ವೆರಿ ಬ್ಯೂಟಿಫುಲಿ ಮಾಡ್ಕೋಬೇಕು. 20th ಕ್ವಶನ್, ದ ಟೀಚರ್ಸ್ ಸಬ್ಜೆಕ್ಟ್ ಅದ ಟೀಚ್ ಪ್ರೆಸೆಂಟ್ ಫಾರ್ಮ್ ಅದ ರೀ. ಟೀಚರ್ಸ್ ಇದ್ರೆ ಡಸ್ ತಗೊಂತಿದ್ರಿ, ಟಾಟ್ ಇದ್ರೆ ಡಿಡ್ ತಗೊಂತೀರಿ. ಟೀಚ್ ಅದ ಅದಕ್ಕೆ ಡೂ ತಗೋರಿ. ಜಸ್ಟ್ ಡೂ ಸೇರಿಸ್ಬಿಡ್ರಿ. ಅದಕ್ಕೆ ಮುಂದಿಂದ ಏನು ಮಾಡಬೇಡ್ಬೇಡ್ರಿ, ಅದು ತಂತಾನೆ ಇಂಟ್ರಾಗೇಟಿವ್ ಆಗ್ತದ. ಒಂದು ಈ ತರ ಸಬ್ಜೆಕ್ಟ್ ಪ್ರೆಸೆಂಟ್ ಫಾರ್ಮ್ ಆಫ್ ವರ್ಬ್ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದ್ರೆ ಸಿಂಪಲ್ ಪ್ರೆಸೆಂಟ್. ಇದು ಅದರ್ ದೆನ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಸಬ್ಜೆಕ್ಟ್ ಹಂಗತೆ ಆಗ್ತದೆ. ಇದು ಈ ತರ ಇದ್ರೆ ಜಸ್ಟ್ ಡೂ ಸೇರಿಸ್ಬಿಡ್ರಿ. ಇದ್ದ ಸೆಂಟೆನ್ಸ್ಗೆ ಜಸ್ಟ್ ಡೂ ಸೇರಿಸಿದ್ರ ಅಂದ್ರೆ ಆ ಅಫರ್ಮೇಟಿವ್ ಸೆಂಟೆನ್ಸ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗ್ತೈತಿ. ಡೂ ದ ಟೀಚರ್ಸ್ ಟೀಚ್ ವೆರಿ ವೆಲ್. ಅಥವಾ ಇಲ್ಲಿ ಡೂ ಇರುವಂತ ಒಂದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅನ್ನ ಅಫರ್ಮೇಟಿವ್ ಅಥವಾ ಅಸರ್ಟಿವ್ ಮಾಡ್ಬೇಕಂದ್ರೆ ಜಸ್ಟ್ ರಿಮೂವ್ ಟು ಅಂಡ್ ಇಟ್ ಬಿಕಮ್ಸ್ ಅಸರ್ಟಿವ್ ಸೆಂಟೆನ್ಸ್. 21st ಕ್ವಶನ್, ಹಿ ಈಸ್ ಅಂದ್ರೆ ಹೆಲ್ಪಿಂಗ್ ವರ್ಬ್ ಐತಿಲ್ಲ ಅದ್ರಲ್ಲಿ ಬದಲಿ ಮಾಡ್ಬಿಡ್ರಿ. ಈಸ್ ಹಿ ಲರ್ನಿಂಗ್ ಇಂಗ್ಲಿಷ್ ಗ್ರಾಮರ್ ಮಾಡ್ರಿ. ದ ಡಾಕ್ಟರ್ ವಿಲ್ ಅಂತದೆ ಹೆಲ್ಪಿಂಗ್ ವರ್ಬ್ ಅದ ರೀ. ವಿಲ್ ಮೊದಲು ತಗೋರಿ, ದ ಡಾಕ್ಟರ್ ನಂತರ ಹಾಕ್ರಿ. ಮುಂದಿಂದ ಏನೋ ಮಾಡ್ಬೇಡ್ರಿ, ಇದ್ದಕ್ಕಿದ್ದಂಗ ಇಟ್ರಿ. ವಿಲ್ ದ ಡಾಕ್ಟರ್ ಕಮ್ ಸೂನ್ ಇಂಟ್ರಾಗೇಟಿವ್ ಆಗ್ತೈತಿ. ಈಗ ನೆಗೆಟಿವ್ ಸೆಂಟೆನ್ಸ್ ಮಾಡುವಂತದ್ದು ಒಂದಿಷ್ಟು 8 ಕ್ವಶನ್ಸ್ ಗಳನ್ನ ಕೊಟ್ಟಾರ. ಇದು ಹಂಗ ಫ್ರೆಂಡ್ಸ್ ನೆಗೆಟಿವ್ ಮಾಡೋದನ್ನ ಹೇಳ್ಬಿಡ್ತೀನಿ ನೋಡ್ರಿ. ಈ ತರಹನ ಇಲ್ಲೇ ಇದೇ ಎಕ್ಸಾಂಪಲ್ ತಗೋತೀನಿ, ನಮ್ಗೆ ಅನುಕೂಲ ಆಗ್ತದ. ಈ ತರ ಹೆಲ್ಪಿಂಗ್ ವರ್ಬ್ ಇರುವಂತ ಸೆಂಟೆನ್ಸ್ ಅನ್ನ ನೀನು ನೆಗೆಟಿವ್ ಮಾಡಕ್ ಕೊಟ್ರ ಅಂತಂದ್ರ ಒಂದ್ ಹೆಲ್ಪಿಂಗ್ ವರ್ಬ್ ಆದ ತಕ್ಷಣ ನಾಟ್ ಹಾಕ್ಬಿಡ್ರಿ. ವಿ ಆರ್ ನಾಟ್ ಟ್ರಿಮಿಂಗ್ ದ ಟ್ರೀಸ್ ಅಂತೇಳಿ. ಒಂದ್ ವೇಳೆ 2 ಹೆಲ್ಪಿಂಗ್ ವರ್ಬ್ ಬರ್ತಾರೆ. ವಿ ಹ್ಯಾವ್ ಬೀನ್ ಹೆಲ್ಪಿಂಗ್ ಈಚ್ ಅದರ್ ಅಂತದ. ವಿ ಹ್ಯಾವ್ ಬೀನ್ ಅಂತದ. 2 ಹೆಲ್ಪಿಂಗ್ ವರ್ಬ್. ಇಂಥದ್ದು ನೆಗೆಟಿವ್ ಮಾಡ್ಕೋಬೇಕಂದ್ರೆ ಒಂದ್ ಹೆಲ್ಪಿಂಗ್ ವರ್ಬ್ ಆದ ತಕ್ಷಣ ನಾಟ್ ಹಾಕ್ರಿ. ವಿ ಹ್ಯಾವ್ ನಾಟ್ ಬೀನ್ ಹೆಲ್ಪಿಂಗ್.
ಹಿಂಗತೆ ಮಾಡ್ಕೋಬೇಕು. ಕೆಲವು ಜನ ವಿ ಹ್ಯಾವ್ ಬೀನ್ ನಾಟ್ ಹೆಲ್ಪಿಂಗ್ ಅಂತಾರ, ಅದು ತಪ್ಪಾಗ್ತತಿ. ಇಂಟ್ರಾಗೇಟಿವ್ ಮಾಡ್ಬೇಕಾದ್ರೆ ಸಬ್ಜೆಕ್ಟ್ ಮಗ್ಗಲ ಒಂದೇ ಹೆಲ್ಪಿಂಗ್ ಹೊರಬ್ ತಗೋರಿ. ನೆಗೆಟಿವ್ ಮಾಡ್ಬೇಕಾದ್ರೆ ಸಬ್ಜೆಕ್ಟ್ ಮಗ್ಗಲ ಒಂದೇ ಹೆಲ್ಪಿಂಗ್ ಹೊರಬಾದ ತಕ್ಷಣ ನೆಗೆಟಿವ್ ವರ್ಡ್ ನಾಟ್ ಅನ್ನ ಹಾಕ್ರಿ. ಮತ್ತ ಈ ಸಿಂಪಲ್ ಪಾಸ್ಟ್ ಇತ್ತಪ್ಪ ಅಂದ್ರ ಐ ಕ್ಯಾರಿಡ್ ಅದಲ್ಲ, ನೆಗೆಟಿವ್ ಮಾಡ್ಕೋಬೇಕಂದ್ರ ಐ ಡಿಡ್ ನಾಟ್ ಮಾಡ್ಬೇಕ್ರಿ, ಕ್ಯಾರಿ ಮಾಡ್ಬೇಕ್ರಿ. ಶಿ ಗಿವ್ಸ್ ಅದಲ್ಲ, ಶಿ ಡಸ್ ನಾಟ್ ಗಿವ್ ಮಾಡ್ಕೋಬೇಕ್ರಿ. ಇಲ್ಲ ಅದಲ್ಲ, ದ ಟೀಚರ್ಸ್ ಟೀಚ್ ಅದಲ್ಲ, ದ ಟೀಚರ್ಸ್ ಡು ನಾಟ್ ಟೀಚ್ ಮಾಡ್ಕೋಬೇಕು. ಬರ್ರಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಯಾವ ಎಕ್ಸಾಂಪಲ್ ತಗೊಂಡಿದ್ದ ಅದೇ ಎಕ್ಸಾಂಪಲ್ ತಗೊಂಡ ನೆಗೆಟಿವ್ ತಿಳಿಸ್ಕೊಂಡಿನಿ. ನೇರವಾಗಿ ಈಗ ಕೊಟ್ಟಂತ ವರ್ಡ್ ಸೆಂಟೆನ್ಸ್ ಗಳನ್ನ ನೆಗೆಟಿವ್ ಸೆಂಟೆನ್ಸ್ ಗಳಾಗಿ ಮಾಡೋಣ. ಕೊಟ್ಟರು ಅಫರ್ಮೇಟಿವ್ ಇರ್ತಾವ್ರಿ. ಶಿ ವಾಸ್ ಬ್ರಿಂಗಿಂಗ್ ವಾಟರ್, ಹೆಲ್ಪಿಂಗ್ ವರ್ಬ್ ಐತಿ, ಆಟೋಮ್ಯಾಟಿಕಲಿ ನಮಗೆ ಈಜಿ ಆಗ್ತೈತಿ. ಇದು ವಾಸ್ ಹೆಲ್ಪಿಂಗ್ ವರ್ಬ್ ಆದ ತಕ್ಷಣ ನಾಟ್ ಹಾಕ್ಬಿಡ್ರಿ, ಅಷ್ಟೇ. ಉಳಿದೆಲ್ಲ ಇದಕ್ಕಿದ್ದಂಗೆ ಹೇಳ್ರಿ. ಶಿ ವಾಸ್ ಬ್ರಿಂಗಿಂಗ್ ವಾಟರ್, ಶಿ ವಾಸ್ ನಾಟ್ ಬ್ರಿಂಗಿಂಗ್ ವಾಟರ್. 24th ಕ್ವಶನ್ ರವಿ ಸ್ಪೀಕ್ಸ್ ಅಂತದ. ಸಬ್ಜೆಕ್ಟ್ ಪ್ರೆಸೆಂಟ್ ಫಾರ್ಮ್ ಆಫ್ ಇದ್ದು ಎಸ್ ಇತ್ತಂದ್ರೆ ಅವಾಗ ಸಬ್ಜೆಕ್ಟ್ ತಗೊಂಡು ಡಸ್ ನಾಟ್ ಮಾಡಿ ಇದು ಎಸ್ ಕೈ ಬಿಟ್ಟು ಇದ್ರ ಪ್ರೆಸೆಂಟ್ ಫಾರ್ಮ್ ಹಾಕೋಬೇಕು. ಮುಂದಿನ ಹೆಂಗಿದ್ದು ಹಂಗ ಇಡಬೇಕು. ರವಿ ಸ್ಪೀಕ್ಸ್, ರವಿ ಡಸ್ ನಾಟ್ ಸ್ಪೀಕ್ ಇನ್ ಇಂಗ್ಲಿಷ್ ಫ್ಲೂಯೆಂಟ್ಲಿ. ಆಮೇಲೆ ದೇ ಆರ್ ಮ್ಯಾರಿಡ್ ಅದ, ಹೆಲ್ಪಿಂಗ್ ವರ್ಬ್ ಅದ, ನಾಟ್ ಹಾಕ್ಬಿಟ್ರಿ. ದೇ ಆರ್ ನಾಟ್ ಮ್ಯಾರಿಡ್ ರೀಸೆಂಟ್ಲಿ. ನೆಕ್ಸ್ಟ್ ಬಂದ್ರೆ ಸುಮನ್ ಹ್ಯಾಸ್ ಅಂತದ, ಹೆಲ್ಪಿಂಗ್ ವರ್ಬ್ ಅದ ರೀ, ನಾಟ್ ಹೆಲ್ಪಿಂಗ್ ವರ್ಬ್ ಆದ ತಕ್ಷಣ ನಾಟ್ ಹಾಕ್ಬಿಡ್ರಿ. ಸುಮನ್ ಹ್ಯಾಸ್ ನಾಟ್ ಡೆಕೋರೇಟೆಡ್ ದ ಸ್ಕೂಲ್. ನೆಕ್ಸ್ಟ್ ಶಿ ಲವ್ಸ್ ಅಂತದ್ರಿ. ಶಿ ಲವ್ಸ್ ಅಂತಂದ್ರೆ ಈ ತರ ರವಿ ಸ್ಪೀಕ್ಸ್ ಅಂತಲ್ಲ ಅದೇ ತರ ಅದ. ಶಿ ಡಸ್ ನಾಟ್ ಲವ್ ಹರ್ ಮದರ್ ವೆರಿ ಡಿಯರ್ಲಿ. 28th ದ ಡ್ರೈವರ್ ಡ್ರೈವ್ಸ್ ಅಂತದ, ಇದು ಅದೇ ತರ ಅದ. ದ ಡ್ರೈವರ್ ಡಸ್ ನಾಟ್ ಡ್ರೈವ್ ಹೀಸ್ ವೆಹಿಕಲ್ ಫಾಸ್ಟ್. 29th ಏನದಲ್ರಿ, ದ ಬರ್ಡ್ಸ್ ಫ್ಲೈ ಸಬ್ಜೆಕ್ಟ್ ಅದ ರೀ, ಪ್ರೆಸೆಂಟ್ ಫಾರ್ಮ್ ಆಫ್ ವರ್ಬ್ ಅದ, ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಅವಾಗ ಏನ್ ಮಾಡ್ಕೊಂತೀರಿ, ದ ಬರ್ಡ್ಸ್ ಫ್ಲೈ, ದ ಬರ್ಡ್ಸ್ ಡು ನಾಟ್ ಫ್ಲೈ. ಹಿಂಗಿದ್ರೆ ದ ಬರ್ಡ್ಸ್ ಹಿಂಗಿತ್ತು, ಎಸ್ ಇದ್ರೆ ಡಸ್ ನಾಟ್ ಆಗ್ತತಿ. ಪಾಸ್ಟ್ ಟೆನ್ಸ್ ಒಂದು ತಗೊಂಡಿಲ್ಲ ನಾನು, ಪಾಸ್ಟ್ ಟೆನ್ಸ್ ತಗೊಂಡಿದ್ದು ಚಲೋ ಐತಿಲ್ಲ. ಒಂದ್ ಯಾವ್ದಾರ ಪಾಸ್ಟ್ ಮಾಡ್ಬೇಕಾಗಿತ್ತು, ಪಾಸ್ಟ್ ತಗೊಂಡಿಲ್ಲ. ಡಿಡ್ ನಾಟ್ ಮಾಡ್ಕೋಬೇಕು. ಇದು ಕ್ರಿಯಾಪದದ ಪ್ರೆಸೆಂಟ್ ರೂಪ ಐತಲ್ಲ, ಇದಕ್ಕೆ ಡು ನಾಟ್ ಮಾಡ್ಕೋಬೇಕು. ದ ಬರ್ಡ್ಸ್ ಡು ನಾಟ್ ಫ್ಲೈ ಬ್ಯೂಟಿಫುಲಿ. ಈ 19th ಮತ್ತು 20th ಸೇಮ್ ಅದ ನೋಡ್ರಿ. ಇದನ್ನ ಪಾಸ್ಟ್ ಮಾಡ್ಕೊಂಡಿದ್ರೆ ನಿಮಗೊಂದು ಚಲೋ ಆಗ್ತಿತ್ತು. ಯು ಲುಕ್ ದ ಬರ್ಡ್ಸ್ ಫ್ಲೈ, ದ ಬರ್ಡ್ಸ್ ಡು ನಾಟ್ ಫ್ಲೈ, ಯು ಡು ನಾಟ್ ಲುಕ್, ಯು ಡು ನಾಟ್ ಲುಕ್ ವೆರಿ ಬ್ಯೂಟಿಫುಲ್ ಇನ್ ದಿಸ್ ಡ್ರೆಸ್. ಓಕೆ ಫ್ರೆಂಡ್ಸ್, ಈ ಸದ್ಯಕ್ಕೆ ನಾ ಎಲ್ಲ ವಿಡಿಯೋಗಳನ್ನ ಹಾಕ್ತಾ ಇದ್ದೇನೆ ಎರಡು ಕಡೆ. ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿಗೂ ಹಾಕ್ತಾ ಇದ್ದೇನೆ, ಈ ಬನಶಂಕರಿ ಇಂಗ್ಲಿಷ್ ಅಕಾಡೆಮಿಗೂ ಹಾಕ್ತಾ ಇದ್ದೇನೆ. ತಾವೆಲ್ಲ ನೋಡ್ರಿ, ಎಂಜಾಯ್ ಮಾಡ್ರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.